ನೋಡಿ, ನಮ್ಮನ್ನ ಈ ಕುಮಾರಣ್ಣವರು ಈಗ ಒಂದು 6 ಕೋಟಿನೋ 4 ಕೋಟಿನೋ ಏನೋ ಬಂದಿದೆಯಂತೆ. ನಮ್ಮ KR ಪೇಟೆಯಿಂದ ನಮ್ಮ ಕಿಕ್ಕೇರಿಗೆ ಆ ಪೂಜೆಗೆ ಕರೆದಿದ್ದಾರೆ ಅಷ್ಟೇ. ಇನ್ನ 28 ಪೂಜೆಗಳು ನಡೆದಿದ್ದಾವೆ. ನಾನ್ ತಂದಂತ ಹಣಗಳನ್ನು ಪೂಜೆಗಳನ್ನು ನಡೆದಿದ್ದಾವೆ. ಆಮೇಲೆ ಕರ್ನಾಟಕದಲ್ಲಿ ಒಂದೇ 2 ಸಾರಿ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆದಂತದಲ್ಲಿ ಕೋಲ್ಡ್ ಸ್ಟೋರಿಯನ್ನ ಇಲ್ಲಿಂದ ಎಲ್ಲಾ ತರದ ಸೌಲಭ್ಯಗಳು ರೈತರಿಗೆ ಒಂದು 20 ದಿವಸ ತಿಂಗಳ ಗಂಟ ಇಟ್ಕೋಬಹುದು. ಟೊಮಾಟೊ ಹಣ್ಣನ್ನ ಹಾಳಾಗದ ರೀತಿ ಅಂತ ಕೋಲ್ಡ್ ಸ್ಟೋರಿನ ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಜಾಗವನ್ನು ಕೊಟ್ಟು ಹಣನ ಬಿಡುಗಡೆ ಮಾಡಿ ಟೆಂಡರ್ ಹಂತಕ್ಕೆ ತಂದಿದ್ದೆ. ಅದು ಅಪ್ಗ್ರೇಡೇಷನ್ ಆಗಬೇಕಿತ್ತು, ಯಾಕೆಂದ್ರೆ ಒಂದೇ ಸಾರಿ ಆಗ್ಲಿಕ್ಕೆ ಸಾಧ್ಯ. ಆ ಪೂಜೆಗೂ ಕರೆದಿಲ್ಲ ಸರ್. ಆ ದಿನ KR ಪೇಟೆಯಲ್ಲಿದ್ದೆ ನಾನು. ಹೇತಾ ನೀರಾವರಿ 265 ಕೋಟಿಗೆ ಹೇತಾ ನೀರಾವರಿ ಮಾಡಿಸ್ತೆ ನಾನು. ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರದೇ ಹೋಬಳಿ ಮತ್ತು ಸೀಳ್ನೆರೆ ಹೋಬಳಿ ಬೆಟ್ಟದ ಮೇಕ್ಕೂ ನೀರು ತಗೋ ಹೋಗ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಪಟ್ಟು 108 ಕೆರೆಗೆ ನೀರನ್ನು ತುಂಬಿಸೋದಕ್ಕೆ ಯೋಜನೆಯನ್ನ ಮಾಡಿಸೋದು. ಆ ಪೂಜೆಗೂ ನಾನು ಕರೀಲಿಲ್ಲ ಸರ್, ಯಾವ್ದಕ್ಕೂ ಕರೀತಾ ಇಲ್ಲ. ಇದು ಅರ್ಥ ಏನಿದೆ, ಅಲಯನ್ಸ್ ಅರ್ಥ ಏನಿದೆ ಅನ್ನೋದನ್ನ ಕುಮಾರಣ್ಣವರು ಇದನ್ನ ಪುಟ್ಟರಾಜಣ್ಣವರು ಶೀಘ್ರದಲ್ಲೇ ನಮ್ಮನ್ನ ಕರೆಸಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರ. ಇಲ್ಲ ಅವ್ರವ್ರ ಪಾಡ್ಗೆ ಅವ್ರು ಹೋಗ್ತಾರ, ನಾವು ಪಾಡಿಗೆ ನಾವು ಹೋಗ್ಬೇಕಾ. ಕಾಂಗ್ರೆಸ್ನವ್ರಿಗೆ ಆಟೋಮೆಟಿಕ್ಲಿ ಧಾರೆ ಎರ್ದಂಗೆ ಆಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಸರ್ ಸ್ಥಳೀಯ ಚುನಾವಣೆ ನಡೀತಾ ಇದೆ. ನಮ್ಮ ಸೊಸೈಟಿ ಚುನಾವಣೆ ಇರ್ಬೋದು, ಡೈರಿ ಚುನಾವಣೆ ಇರ್ಬೋದು, ಮತ್ತೆ PLD ಬ್ಯಾಂಕ್ ಚುನಾವಣೆ, TFSM ಚುನಾವಣೆ ಬರ್ತಾ ಇದೆ. ನಾವು ಅಲಯನ್ಸ್ ಅಂತ ತೀರ್ಮಾನ ಆಗಿದೆ ಸರ್ ಹೈಕಮಾಂಡ್ ಲೆವೆಲ್ನಲ್ಲಿ. ನಮ್ಮ MP ಎಲೆಕ್ಷನ್ನಲ್ಲಿ ಕುಮಾರಣ್ಣನೇ ಅಭ್ಯರ್ಥಿ ಆಗಿರೋಂಥ ಸಂದರ್ಭದಲ್ಲಿ ನಮಗೆ ಹೈಕಮಾಂಡಿಂದಲೂ ಡೈರೆಕ್ಷನ್ ಆಗಿತ್ತು. ಕುಮಾರಣ್ಣವರು ನಮಗೆ ಭೇಟಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪುಟ್ಟರಾಜಣ್ಣನು ಇದ್ರು. ನಾನು ಮೊದಲನೇ ಸಾರಿ ಕುಮಾರಣ್ಣವ್ರು ಕೇಳ್ಕೊಂಡೆ, ಅಣ್ಣ ಈ ಸ್ಥಳೀಯ ಚಿಕ್ಕ ಪುಟ್ಟ ಚುನಾವಣೆ ಇರ್ಬೋದು, ಮುನ್ಸಿಪಾಲ್ಟಿ ಚುನಾವಣೆ ಆಗ್ಬೋದು, ಮತ್ತೆ ನಮ್ಮ ಈ ಸ್ಥಳೀಯ ಚುನಾವಣೆ ಗುರು ಅದಕ್ಕೆ ಪುಟ್ಟರಾಜಣ್ಣಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ ಇಡೀ ಜಿಲ್ಲೆಯಲ್ಲಿ. ಪುಟ್ಟರಾಜಣ್ಣ ನೀನು ಸೇರಿಕೊಂಡು ನೀನು BJP ಪರ ತೀರ್ಮಾನ ತಗೋ, ನೀನು ಕುಮಾರಣ್ಣ ಅಲ್ಲ ಪುಟ್ಟರಾಜಣ್ಣ ನಮ್ಮ JDS ಪರ ತಗೊಂಡು ಒಟ್ಟಾಗಿ ಹೋಗೋಣ. ನಾವು ಮುಂದೆ ಇನ್ನ ನೆವರ್ ಆ್ಯಂಡ್ ನಾವು ಒಟ್ಟಾಗೆ BJP ಮತ್ತು JDS ಹೋರಾಟ ಕೊಟ್ಟು ದೇಶವನ್ನು ಕಟ್ಟೋಣ ಅನ್ನೋ ಭಾವನೆಯನ್ನು ಕುಮಾರಣ್ಣ ಹೇಳೋರು. ಆದರೆ ಇಲ್ಲಿ ಲೋಕಲ್ನವರು ಅದನ್ನು ನಡ್ಕೋತಾ ಇಲ್ಲ. ನಾವು ನೋಡಿದಿರಿ ಮುನ್ಸಿಪಾಲ್ಟಿಲಿ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಹೊಸಳ್ಳಿನಲ್ಲಿ ಒಂದು ಚುನಾವಣೆ ಆಯಿತು ಮೊನ್ನೆ. 12 ಸೀಟ್ನಲ್ಲಿ 9 ಅವರೇ ಇಟ್ಕೊಂಡಿದ್ದಾರೆ ಸರ್. ನಮಗೆ 3 ಬಿಟ್ಕೊಟ್ಟಿದ್ದಾರೆ. ಏನಿದು? ಆದ್ರೂ 3 ಜನ ಗೆದ್ದಿದ್ದಾರೆ ನಮ್ಮ BJPನಲ್ಲಿ. ಅವರನ್ನು ಕನ್ಫ್ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷಗಿರಿ ನಮಗೆ ಬಿಟ್ಕೊಡ್ಬೇಕು, ನಮಗೆ ಮೆಜಾರಿಟಿ 4 ಗೆದ್ದಿರೋದು ಅವರು. ನಮ್ಮ 3 ಗೆದ್ದಿವೆ. ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ನಾವು ಅದನ್ನ ಇದನ್ನ ಮಾಡ್ಬೋದಿತ್ತು. ಈ ರೀತಿ ನಾವು ಶಾಸಕರ ಹತ್ರನೂ ಮಾತಾಡಿದ್ದೀನಿ, JDS ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೀವಿ. ನಾವು ನಮ್ಮ ಜೊತೆ ಮಾತಾಡಿದಾಗ ಮಾತ್ರ ಕ್ಲಿಯರ್ ಆಗಿ ಹೇಳ್ತಾರೆ, ಇಲ್ಲ ಹೊಂದಾಣಿಕೆನೆ ಮಾಡ್ಕೊಂಡು ಹೋಗೋಣ, ಕರೆಕ್ಟಾಗಿ ಹೋಗೋಣ ಅಂತ ಹೇಳ್ತಾರೆ. ಬೇರೆ ಇದ್ರೆ ಈಗ ಡೈರೆಕ್ಷನ್ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ನೋವಿನ ಪ್ರಶ್ನೆ ಆಗಿದೆ. ಈ ಪುಟ್ಟರಾಜಣ್ಣವ್ರಿಗೂ ಶೀಘ್ರದಲ್ಲಿ ಪುಟ್ಟರಾಜಣ್ಣ ಗಮನಕ್ಕೂ ನಾನು ತಂದಿದ್ದೀನಿ. ಇನ್ನೂ ಹೋಗಿ ಪರ್ಸನಲ್ ಆಗಿ 1-2 ದಿನದಲ್ಲಿ ಪುಟ್ಟರಾಜಣ್ಣವ್ರ ಹತ್ರ ಮಾತಾಡಿ ಪುಟ್ಟರಾಜಣ್ಣ ಏನು ತೀರ್ಮಾನ ತಗೋತಾರೆ. ಹೈಕಮಾಂಡ್ ಹತ್ರನೂ ತಾವು ನೋಡಿದ್ರಿ, ತಾವೆಲ್ಲ ಬಂದಿದ್ರಿ. ನಾವು 106 ಜನ ಹೋಗಿದ್ದೆವು ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಸ್ಟ್ ಹೌಸ್ಗೆ, ರಾಮನಗರಕ್ಕೆ, ಬ್ರದಿಗೆ. ಅಲ್ಲೂ ಮನವಿಯನ್ನು ಮಾಡಿದ್ರು. ಅವರು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ಅಣ್ಣ ಖಂಡಿತ ನಾವು ಹೊಂದಾಣಿಕೆಯಿಂದ ಹೋಗೋಣ, ಯಾವುದೇ ಥರದ ಗೊಂದಲ ಬೇಡ. ನಾನು ಅದಕ್ಕೆ ಅಣ್ಣ ಸ್ವಲ್ಪ ಬ್ಯುಸಿ ಇರ್ತಾರೆ, ನಾನು ಸ್ಪಂದಿಸ್ತೀನಿ. ನಾನು ಶಾಸಕರಿಗೆ ಮತ್ತು JDS ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ನಾನು ಖಂಡಿತ ಅವ್ರಿಗೆಲ್ಲರಿಗೂ ಮನವರಿಕೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ಏನೂ ನಡೀತಾ ಇಲ್ಲ. ಇವಾಗ ಕೇಳಿದಾಗ ಇಲ್ಲ ಸರ್ ನಾವು ಕರೆಕ್ಟಾಗಿ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಇದು ನೋವಿನ ಪ್ರಶ್ನೆ ಆಗಿದೆ. ಈ ಗೊಂದಲದಿಂದ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಕಾಂಗ್ರೆಸ್ನವ್ರು ಇದೇ ಕಾಯ್ಕೊಂಡು ಕುಂತಿದ್ದಾರೆ. ನಾವು ಕಾಂಗ್ರೆಸ್ಗಾಗಿ ಹೋರಾಟ ಮಾಡಿದಂಥವ್ರು, ಕಾಂಗ್ರೆಸ್ ಅಗೇನ್ಸ್ಟ್ ಆಗಿ ಹೋರಾಟ ಮಾಡ್ಕೊಂಡು ಬಂದು
ಈ ದಿನ ಕಾಂಗ್ರೆಸ್ನವ್ರಿಗೆ ಧಾರೆ ಎರೆದಂಗೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಪುಟ್ಟರಾಜಣ್ಣವರು ಶೀಘ್ರದಲ್ಲಿ ನಮಗೆ ಟೈಮನ್ನು ಕೊಟ್ಟು ಇದನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೋ ಈ ತಾಲೂಕು ಮಟ್ಟದಲ್ಲಿ ಮೀಟಿಂಗನ್ನು ಮಾಡ್ತಾರೆ, ಡೈರೆಕ್ಷನನ್ನು ಯಾವ ರೀತಿ ಕೊಡ್ತಾರೆ, ಇಲ್ಲ ಅವರು ಮಾತನ್ನು ಕೇಳ್ತಾರೆ ಇಲ್ಲ ಅನ್ನೋದನ್ನು ಅವರು ಖಂಡಿತ ನಮಗೆ ಹೇಳಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.